ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸುಕ್ಕದ ಪೌಡ್ರದ್ದು ಹೇಗೆ ಮಾಡೋದಂತ ಒಂದು ವಿಡಿಯೋ ಹಾಕಿದ್ದೀನಿ. ಕಳೆದ ವಿಡಿಯೋ ನೋಡಿ. ಆಮೇಲೆ ಅದರಲ್ಲಿ ಸುಕ್ಕದ ಪುಡಿನ ಯೂಸ್ ಮಾಡಿ ಚಿಕನ್ ಸುಕ್ಕ ಯಾವ ಥರ ಮಾಡೋದಂತ ತೋರಿಸಿದ್ದೀನಿ. ಆ ಸುಕ್ಕದ ಪೌಡ್ರ್ ಬರೀ ಚಿಕನ್ ಸುಕ್ಕಕ್ಕೊಂದೇ ಅಲ್ಲ, ತರಕಾರಿ ಸುಕ್ಕೆಯಲ್ಲಿ ಯಾವುದೇ ಇರಲಿ ನಿಮಗೆ ಉಪಯೋಗ ಆಗುತ್ತೆ. ಒಂದು ಸಲ ಉಪಯೋಗ ಮಾಡಿ ಇಟ್ಕೊಂಡ್ರೆ ವರ್ಷ ತನಕನೂ ಅದೇನೂ ಆಗೋದಿಲ್ಲ, ಒಳ್ಳೆ ರೀತಿ ಇರುತ್ತೆ. ಮತ್ತು ನೋಡಿ, ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಸುಕ್ಕ ಪುಡಿ ತೋರಿಸಿದ್ದೀನಲ್ಲ, ಅದನ್ನು ಯೂಸ್ ಮಾಡಿ ಚಿಕನ್ ಸುಕ್ಕ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ತೊಳೆದಿಟ್ಕೊಂಡದ್ದು. ಇದು ಸಣ್ಣದು ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಫ್ರೈ ಹುರ್ಕೊಳ್ಳುವ ಒಂಚೂರು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋ. ನೋಡಿ, ಸಾಕು, ಫ್ರೈ ಆಗಿದೆ. ಸಾಕಿಷ್ಟು ಫ್ರೈ ಆದರೆ ಅದೇ ತೆಂಗಿನಕಾಯಿ ಹುರಿದು ಪಾತ್ರನೇ ಇಟ್ಟಿದ್ದೀನಿ. ಅದರದ್ದು ಘಮ ಇರುತ್ತೆ, ಅದರಿಂದ ಆದಷ್ಟು ಅದನ್ನೇ ಯೂಸ್ ಮಾಡೋದು ಒಳ್ಳೆಯದು. ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಒಂದು 4 ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂಚೂರು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಚಿಕನಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚಿಕನ್ ಹಾಕು. ನೀರೇನು ಹಾಕ್ತಾಯಿಲ್ಲ, ಚಿಕನಲ್ಲಿ ನೀರಿರುತ್ತೆ, ಅದು ಬಿಡುತ್ತೆ, ಅದರಿಂದ ನೀರು ಹಾಕ್ತಾಯಿಲ್ಲ ನಾನು. ಡ್ರೈ ಸುಕ್ಕ ಆದ್ರಿಂದ ನೀರು ಬೇಕಾಗಿಲ್ಲ. ಮುಚ್ಚಿಟ್ಟು ಬೇಯಲಿ ಕೂಡ. ಈಗ ಮಿಕ್ಸಿಗೆ ತೆಂಗಿನ ತುರಿ ನಾವು ಹುರಿದಿದ್ದಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಚಿಕನ್ ಅದು ಸುಕ್ಕ ಪುಡಿ ಮಾಡಿದಂಥ ಮಿಕ್ಸಿ. ಅದೇ ಮಿಕ್ಸಿಗೆ ನಾನು ತೆಂಗಿನ ತುರಿ ಹುರಿದಿದ್ದಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಪುಡಿ ಮಾಡಿದ್ದು ಸುಕ್ಕದ ಪುಡಿ ಇದೆ ನೋಡಿ, ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಖಾರ ಕಳ್ತೆಗೆ ಅನುಗುಣವಾಗಿ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಬೇರೆ ಏನು ಬೇಡ, ಅದೇ ಸುಕ್ಕದ ಪುಡಿ ಹಾಕಿದರೆ ಸಾಕಾಗತ್ತೆ. ತೆಂಗಿನಕಾಯಿ ತುರಿ ಹುರಿದಿದ್ದು ಸುಕ್ಕದ ಪುಡಿ, ಇಷ್ಟರಲ್ಲೇ ಒಳ್ಳೆ ಸುಕ್ಕ ರೆಡಿ ಆಗುತ್ತೆ. ಒಂದು 2 ರೌಂಡ್ ತಿರ್ಸಿದ್ರೆ ಸಾಕು, ತುಂಬ ನುಣ್ಣಗಾಗೋದು ಬೇಡ. ಇದು 2 ರೌಂಡ್ ಮಸಾಲೆ ಒಟ್ಟಿದ್ದು. ಇಲ್ಲಾಂದರೆ ನೀವು ಕೈಯಲ್ಲೂ ಅದನ್ನು ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಒಂದು 2 ರೌಂಡ್ ಮಿಕ್ಸಿ ತಿರ್ಸಿದ್ರೆ ಸಾಕು. ನೋಡಿ, ಈ ಥರ ಪುಡಿ ಆದರೆ ಸಾಕು. ನೋಡಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಡ್ರೈ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ನೋಡ್ಕೊಳ್ಳಿ, ಬೇಕಂದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು, ಇಲ್ಲಾದರೂ ಸಾಕಾಗುತ್ತೆ. ಇಷ್ಟು. ಇದೇ ಥರ ನೀವು ತರಕಾರಿ ಇದು ಸುಕ್ಕ ಮಾಡ್ಬೋದು. ಈ ಹುಡಿ ಹಾಕಿ ತರಕಾರಿ ಸುಕ್ಕ ಕೂಡ ಮಾಡ್ಬೋದು. ಇದೇ ಥರನೇ ಮಾಡೋದು. ಚಿಕನ್ ಬದಲು ತರಕಾರಿ ಹಾಕಿದ್ರೆ ಆಯಿತು, ಇದೇ ಮಸಾಲೆ ಹಾಕಿದ್ರೆ ಆಯ್ತು. ಇದೇ ಥರ ತೆಂಗಿನಕಾಯಿ ಹಾಕಿ ಕೈಯಲ್ಲೂ ಮಾಡ್ಕೊಳ್ಬೋದು. ಅದನ್ನು ಮಿಕ್ಸಿಗೆ ಹಾಕಬೇಕಂತಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಚಿಕನ್ ಒಂದು ಸಲ ತಿರ್ಸ್ಕೊಳ್ಳು. ನೀರು ಬಿಡುತ್ತೆ ನೋಡಿ, ಚಿಕನಲ್ಲೇ ನೀರಿನ ಅಂಶ ಇರುತ್ತಲ್ವ, ನೀರು ಬಿಡುತ್ತೆ. ಮತ್ತು ನೀರು ಹಾಕಬೇಕಾಗಿಲ್ಲ ನಾವು. ನೀವು ಹುಡಿ ಸುಕ್ಕ ಅಲ್ಲ, ಸ್ವಲ್ಪ ನೀರು ಪಸೆ ಇರಲಿ ಅಂತಿದ್ರೆ ನೀರು ಹಾಕ್ಕೊಳ್ಬೋದು, ಇಲ್ಲದ್ರೆ ಅದೇ ನೀರು ಸಾಕಾಗುತ್ತೆ. ಒಂದು ಸ್ವಲ್ಪ ಬೇಯಲಿ. ನೋಡಿ, ಚಿಕನ್ ಬೆಂದಿದೆ. ಈಗ ಬೋನೆಲ್ಲ ಬಿಡ್ತು ಅಂದರೆ ಚಿಕನ್ ಬೆಂತಂತ ಲೆಕ್ಕ. ಬೆಂದಿರುತ್ತೆ ನೋಡಿ, ಬೆಂದಿದೆ. ಈಗ ಮಸಾಲೆ ಹಾಕಿದೆ. ಖಾರ ಉಪ್ಪು ನೋಡ್ಕೊಳ್ಳಿ, ಬೇಕಂದ್ರೆ ಹುಡಿ ಹಾಕ್ಕೊಂಡ್ರೆ ಆಯಿತು.
ಉಪ್ಪು ಅಷ್ಟೇ ನೋಡ್ಕೊಳ್ಳಿ, ಉಪ್ಪು ಬೇಕಂದ್ರೂ ಹಾಕ್ಕೊಂಡ್ರೆ ಆಯಿತು. ಈ ಸುಕ್ಕ ಮಾಡಿದರೆ ನಿಮಗೆ ಸುಮಾರು ದಿನ ತನಕ ಹಾಳಾಗೋದಿಲ್ಲ. ಇದಕ್ಕೆ ನೀರೇನು ಸೇರಿಸಿರೋದಿಲ್ಲಲ್ಲ ನಾವು, ಹುಡಿ ಸುಕ್ಕ. ನೀವು ಮಕ್ಕಳಿಗೆ ದೂರ ಇರ್ತಾರೆ, ಹಾಸ್ಟೆಲಲ್ಲೆಲ್ಲ ಇರ್ತಾರಂದರೆ ಇದನ್ನು ನೀವು ಹೋಗುವಾಗ ಮಾಡಿ ಬಾಳೆ ಎಲೆಯಲ್ಲಿ ಕಟ್ಟಿಕೊಟ್ರೆ ಹೋಗೋ ತನಕ ಅವ್ರಿಗೆ ಏನು ಹಾಳಾಗೋದಿಲ್ಲ, ಅದು ಅಷ್ಟು ಒಳ್ಳೇದು ಬರುತ್ತೆ. ಬಾಳೆ ಎಲೆಯಲ್ಲಿ ಕಟ್ಟಿ ಕೊಡಬೇಕು ಮಾತ್ರ. ಸುಕ್ಕ ರೆಡಿ ಆಯಿತು. ಸುಕ್ಕದ ಪುಡಿ ಇದ್ದರೆ ಸುಕ್ಕ ಮಾಡೋದು ದೊಡ್ಡ ಕೆಲಸನೇ ಅಲ್ಲ, ಬೇಗನೆ ರೆಡಿಯಾಗಿ ಬಿಡುತ್ತೆ. ಇನ್ನೊಂದು ಸ್ವಲ್ಪ ಕುದಿ ಬರಲಿ, ಬೇಯಲಿ ಇದು.